ಜಾರತ್ವ ಬಿಟ್ಟು ಬಿಡೋಣ, ಬಣ್ಣತನ ಬಿಟ್ಟು ಬಿಡೋಣ, ಹಣದ ಆಸೆ ಬಿಟ್ಟು ಬಿಡೋಣ. ಇವುಗಳ ಸುದ್ದಿ ಆದರೂ ನಿಮ್ಮಲ್ಲಿ ಇರಬಾರದು. ಇವುಗಳಿಗೆ ದೂರವಾಗಿರ್ರಿ. ಕನಸು ಮಾತು ಬಿಟ್ಟು ಬಿಡೋಣ, ಹುಚ್ಚು ಮಾತು ಬಿಟ್ಟು ಬಿಡೋಣ. ಬಿಟ್ಟು ಬಿಡೋಣ. ಇವು ಬೇಡ. ದೇವರಿಗೆ ಪಾಠ ಮಾಡಬೇಡ. ದೇವರ ನಮಗೆ ಸ್ತೋತ್ರವಾಗಲಿ. ಇವತ್ತು ವಿಶೇಷವಾದ ದಿನ ಎಂಬುದಾಗಿ ನಾನು ನೆನೆಸ್ತೇನೆ. ಯಾಕಂದರೆ ಬೈಬಲಲ್ಲಿ ನಾವು ಓದುವಂಥ ಸತ್ಯವೇದದಲ್ಲಿ ನಾವು ಯಾವ ರೀತಿ ಇರಬೇಕು, ಏನು ಮಾಡಬೇಕು, ಯಾವುದರಿಂದ ದೂರವಿರಬೇಕು, ಯಾವುದನ್ನು ಕಲಿಬೇಕು, ಹೇಗಿರಬೇಕು ಎಂಬುದಾಗಿ ಸಾಕಷ್ಟು ಕಡೆಗಳಲ್ಲಿ ನಾವು ಓದ್ತಾ ಬರ್ತೇವೆ. ಅದರಲ್ಲೂ ವಿಶೇಷವಾಗಿ ಎಫೆಸದವರೆಗೆ ಬರೆದ ಪತ್ರಿಕೆಯಲ್ಲಿ ಯಾವುದರಿಂದ ನಾವು ದೂರವಿರಬೇಕು, ಯಾವುದನ್ನು ನಾವು ಬಿಡಬೇಕು ಮತ್ತು ಯಾವುದನ್ನು ನಾವು ಕಲಿಬೇಕು ಎಂಬುವಂಥ ವಿಷಯದಲ್ಲಿ ನಾವು ಪೌಲನು ಎಫೆಸದವರು ಬರೆದ ಪತ್ರಿಕೆಯಲ್ಲಿ ಬಹಳ ವಿಶೇಷವಾಗಿ ವರ್ಣಿಸಿರ್ತಾರೆ. ಆ ಒಂದು ವಿಷಯದಲ್ಲಿ ನಮ್ಮ ಪ್ರಿಯ ಸಹಪಾಲಕರಾದಂಥ ಮಾಸ್ಟರ್ ಫ್ರಾನ್ಸಿಸ್ ಕನ್ನಯ್ಯ ಅವರು ಪ್ರಸಂಗಿಸಲಿಕ್ಕೆ ಹೋಗ್ತಾ ಇದ್ದಾರೆ. ನಾವೆಲ್ಲರೂ ಭಕ್ತಿ ಶ್ರದ್ಧೆಯಿಂದ ಕುಳಿತುಕೊಂಡವರಾಗಿ ಆ ಒಂದು ಪ್ರಸಂಗವನ್ನು ಕೇಳಿ ದೇವರ ಆಶೀರ್ವಾದವನ್ನು ಪಡೆದುಕೊಳ್ಳೋಣ. ಆಮೇಲೆ ಈ ಸಂದೇಶವನ್ನು ಕೇಳುತ್ತಿರುವ ಎಲ್ಲರ ಮನೋನೇತ್ರವನ್ನು ಹಾಗೂ ಅವರು ಕೇಳಿ ಅವರು ವಿಧೇಯರಾಗುವಂತೆ ಸಹಾಯ ಮಾಡು. ಅವರನ್ನು ಪರಲೋಕ ರಾಜ್ಯಕ್ಕಾಗಿ ಅವರನ್ನು ರೂಪಿಸು. ನಜರೇತಿನ ಯೇಸುವಿನ ನಾಮದಲ್ಲಿ ಪ್ರಾರ್ಥಿಸುತ್ತೇನೆ ತಂದೆ, ಆಮೇನ್. ಪ್ರಿಯ ದೇವಜನರಿಗೆ ಯೇಸು ಕ್ರಿಸ್ತರ ನಾಮದಲ್ಲಿ ನಾನು ಮಾಡುವಂತ ವಂದನೆಗಳು. ಪ್ರಿಯರೇ, ಬೈಬಲ್ನಲ್ಲಿ ದೇವಜನರು ಹಾಗೂ ವಿಶ್ವಾಸಿಗಳು, ಶಿಷ್ಯರು ಮತ್ತು ಭಕ್ತರು, ಹೀಗೆ ಕ್ರೈಸ್ತರು ಎಂಬುದಾಗಿ ಅನೇಕ ಕಡೆ ದೇವ ಮಕ್ಕಳಾದಂಥ ನಮ್ಮನ್ನು ದೇವರ ವಾಕ್ಯದಿಂದ ಪವಿತ್ರಾತ್ಮನು ಕರೆದಿದ್ದಾರೆ. ದೇವಜನರಾದಂಥ ನಾವು ಯಾವುದಕ್ಕೆ ದೂರವಾಗಿರಬೇಕು, ಯಾವುದನ್ನು ಬಿಡಬೇಕು ಮತ್ತು ಯಾರೊಂದಿಗೆ ಪಾಲ್ಗಾರರಾಗಬಾರದು ಮತ್ತು ನಾವು ಏನು ಮಾಡಬೇಕೆಂಬುದಾಗಿ ಶ್ರೀ ಅಪೊಸ್ತಲ ಪೌಲನು ಎಫೆಸ ಪತ್ರಿಕೆಯಲ್ಲಿ 5ನೇ ಅಧ್ಯಾಯ 3ನೇ ವಚನದಿಂದ 7ನೇ ವಚನದವರೆಗೂ ಚೆನ್ನಾಗಿ ತಿಳಿಸಿದ್ದಾರೆ. ಈ ವಚನಗಳು ವಿಶ್ವಾಸಿಗಳಿಗೆ ಈಗಿನ ಕಾಲದಲ್ಲಿ ಉಪಯುಕ್ತವಾಗಿರುತ್ತವೆ ಎಂದು ನಾನು ನಂಬಿರುತ್ತೇನೆ. ಪ್ರಿಯರೇ, ಈ ಎಫೆಸ ಪತ್ರಿಕೆ ಎಫೆಸದಲ್ಲಿರುವಂತಹ ಸಭೆಗಳಿಗೆ, ಆ ಸಭೆಗಳಲ್ಲಿರುವಂತಹ ವಿಶ್ವಾಸಿಗಳಿಗೆ ಅಪೊಸ್ತಲನಾದ ಪೌಲನು ಬರೆದಿದ್ದಾನೆ. ಆದ ಕಾರಣ ವಿಶ್ವಾಸಿಗಳು ನಾವು ಈ ಪತ್ರಿಕೆಗಳನ್ನು ಓದಿ ನಮ್ಮನ್ನು ಸರಿ ಮಾಡಿಕೊಂಡು ನಾವು ಕ್ರಿಸ್ತನ ಸ್ವರೂಪದಲ್ಲಿ ಬರಬೇಕೆಂಬುದೇ ದೇವರ ಚಿತ್ತ ಆಗಿದೆ. ಆದ ಕಾರಣ ಕೆಲವು ನಿಮಿಷ ನಾವು ಈ ವಾಕ್ಯಗಳನ್ನು ಇಲ್ಲಿಂದ ಧ್ಯಾನಿಸೋಣ. ಮೊದಲನೇದಾಗಿ ಇಲ್ಲಿ ನಾವು ನೋಡ್ತೀವಿ, ಎಫೆಸ ಪತ್ರಿಕೆ 5ನೇ ಅಧ್ಯಾಯ 3ನೇ ವಚನದಲ್ಲಿ ಅಪೊಸ್ತಲನಾದ ಪೌಲನು ಈ ರೀತಿಯಾಗಿ ಹೇಳ್ತಾನೆ, ಜಾರತ್ವ ಸುದ್ದಿ ಆದರೂ ನಿಮ್ಮಲ್ಲಿ ಇರಬಾರದು ಎಂಬುದಾಗಿ. ಜಾರತ್ವ ಸುದ್ದಿ
ವಿಷಯಗಳಾಗಿದ್ದಾವೆ. ಕೆಲವು ಕಡೆ ಜಾಗೃತ ಬಗ್ಗೆ ನಿಘಂಟಿನಲ್ಲಿ ವ್ಯಭಿಚಾರ ಹಾದರ ಎಂಬುದಾಗಿ ಹೇಳಿದೆ. ಸರಿ, ವಿಶ್ವಾಸಿಗಳು ಶಾರೀರಿಕವಾಗಿ ಭೌತಿಕವಾಗಿ ಜಾಗತ್ವ ವ್ಯಭಿಚಾರ ಆಧಾರ ಮಾಡೋದಲ್ಲ, ಆದರೆ ಆಧ್ಯಾತ್ಮಿಕವಾದ ವ್ಯಭಿಚಾರ ಆಧಾರ ಜಾಗತ್ವ ವಿಶ್ವಾಸಿಗಳಾದ ನಮ್ಮಲ್ಲಿ ಮಾಡಿರ್ತಾವೆ. ಹೇಗಪ್ಪ ಅಂತಂದ್ರೆ ಜಾಗತ್ವ ವ್ಯಭಿಚಾರ ಅಂತಂದ್ರೆ ಬೈಬಲ್ ಪ್ರಕಾರ ದೈವ ದ್ರೋಹಿ ಎಂಬುದಾಗಿ ಅರ್ಥ. ಅದರ ಮತ್ತಾಯ ಮತ ಸುವಾರ್ತೆಯಲ್ಲಿ ಯೇಸು ಕ್ರಿಸ್ತನು ವ್ಯಭಿಚಾರಿಯಂತಿರುವ ಈ ಸಂತತಿ ಎಂಬುದಾಗಿ ಹೇಳ್ತಾನೆ. ವ್ಯಭಿಚಾರಿಯಂತಿರುವಂತ ಈ ಸಂತತಿ ಅಂದರೆ ಅಲ್ಲಿ ಕೆಳಗಡೆ ದೈವ ದ್ರೋಹ ಎಂಬುದಾಗಿ ಬೈಬಲ್ನಲ್ಲಿ ತಿಳಿಸಲ್ಪಡ್ತಿರ್ತದೆ. ಆದ ಕಾರಣ ನಾವು ದೈವ ದ್ರೋಹ ಮಾಡಬಾರದು, ಏಕ ದೇವರನ್ನು ಪೂಜಿಸಬೇಕೆಂಬುದಾಗಿ ಅಪೊಸ್ತಲನಾದ ಪೌಲನ ಒಂದು ಉದ್ದೇಶ ಅಥವಾ ಅಭಿಪ್ರಾಯ ಆಗಿರುತ್ತದೆ. ಮತ್ತಾಯನ ಸುವಾರ್ತೆ 14ನೇ ಅಧ್ಯಾಯ 4ನೇ ವಚನದಲ್ಲಿ ವ್ಯಭಿಚಾರದಂತಿರುವ ಈ ಕೆಟ್ಟ ಸಂತತಿ ಸೂಚಕಗಳನ್ನು ನೋಡಬೇಕೆಂದು ಅಪೇಕ್ಷಿಸುತ್ತಿದ್ದೋ ಎಂಬುದಾಗಿ ಯೇಸು ಸ್ವಾಮಿ ಹೇಳ್ತಾರೆ. ಅದೇ ಬೈಬಲ್ನಲ್ಲಿ ಕೆಳಗಡೆ ವ್ಯಭಿಚಾರದಂತಿ ಸಂತತಿ ಅಂದರೆ ದೈವ ದ್ರೋಹಿಯಾದ ಎಂಬುದಾಗಿ ಹೇಳ್ತದೆ. ಅನೇಕ ಸಂತೆ ನಾವು ಜಾಗತ್ವ ವ್ಯಭಿಚಾರ ಆದ ತಕ್ಷಣ ಅದು ದೈವ ದ್ರೋಹಿ ಎಂಬುದಾಗಿ ಬರ್ತದೆ. ನಾವು ಏಕದೇವರನ್ನು ಪೂಜಿಸದೆ ನಿಜವಾದ ಏಕದೇವರನ್ನು ನಂಬಿ ಅದರ ಮಾರ್ಗದಲ್ಲಿ ನಡೆಯದೆ ಮಧ್ಯದಲ್ಲಿ ಅವಿಶ್ವಾಸದಿಂದ ಬೇರೆ ಬೇರೆ ನಂಬಿಕೆ ಇಡುವುದೇ ಅದು ದೇವದ್ರೋಹ ಆಗಿದೆ. ಜೀವ ಸ್ವರೂಪನಾದ ದೇವರನ್ನು ಅರ್ಥಕೊಂಡು ನಂಬಿಕೆ ಇಟ್ಟು ದೀಕ್ಷಾ ಸ್ಥಾನ ತೆಗೆದುಕೊಂಡು ಒಂದು ಸಮಯ ಸದಸ್ಯರಾಗಿ ಕರ್ತನ ಭೋಜನದಲ್ಲಿ ಪಾಲ್ಗೊಳ್ಳಲಾಗಿದ್ದು ತದನಂತರ ನಾವು ಏಕ ದೇವರ ಮೇಲಿನ ವಿಶ್ವಾಸ ತೆಗೆದು ಪ್ರವಾದಿ ಮೇಲೆ ಅಥವಾ ಜನರ ಮೇಲೆ ಅಥವಾ ರಾಜಕೀಯ ನಾಯಕರ ಮೇಲೆ ಅಥವಾ ನಮ್ಮ ಸ್ವಂತ ಬಲದ ಮೇಲೆ ನಂಬಿಕೆ ಇರುವುದು ಅದು ದೇವರ ದೃಷ್ಟಿಯಲ್ಲಿ ದೈವ ದ್ರೋಹ ಆಗಿರುತ್ತದೆ. ಅದನ್ನೇ ಜಾಗೃತಿ ಎಂಬುದಾಗಿ ಕರೆದರೂ ಕೂಡ ತಪ್ಪಾಗಲಾರದು. ಅದ ಕಾರಣ ಮೊದಲನಾಗಿ ವಿಶ್ವಾಸಿಗಳು ನಾವು ಏಕದೇವರನ್ನು ಪೂಜಿಸುತ್ತಾ ಏಕದೇವರಲ್ಲಿ ನಂಬಿಕೆ ಇಟ್ಟು ಆತನನ್ನು ಬಿಡದೆ ನಾವು ಮುಂದಕ್ಕೆ ಸಾಗಬೇಕು. ಒಂದು ಸತ್ಯ ದೇವರು, ಒಂದು ಸತ್ಯ ಲೋಕ, ಒಂದು ಸತ್ಯ ಸೈತಾನು, ಒಂದು ಸತ್ಯ ದುಡ್ಡು, ಇಂಥ ನಂಬಿಕೆ ಇರುವುದೇ ಜಾಗತ್ವಕ್ಕೆ ಸಮಾನವಾಗಿರುತ್ತದೆ. ನಾವು ಹಳೆಯ ನೋಡ್ತೀವಿ, ಇಸ್ರಾಯೇಲರು ಕಟ್ಟಿಗೆಯ ಮೂಲಕವಾಗಿ ಅಥವಾ ವಿಗ್ರಹದ ಮೂಲಕವಾಗಿ ವ್ಯಭಿಚಾರ ಮಾಡಿರುವುದಾಗಿ. ಅದಕ್ಕೆ ನಮ್ಮ ಪ್ರಿಯ ವಿಶ್ವಾಸವೇ, ಹೊಸ ಒಡಂಬಡಿಕೆಯ ದೇವಜನರೇ, ಏಕ ದೇವರನ್ನು ನೀವು ಪೂಜಿಸುವುದನ್ನು ಬಿಟ್ಟು ಬೇರೆ ಮೇಲೆ ಯಾವುದು ನಂಬಿಕೆ ಇರದೆ ಏಕದೇವರ ಮೇಲೆ ಪೂಜೆ ಇಟ್ಟು ನೀವು ಮುಂದಕ್ಕೆ ಸಾಗಬೇಕೆಂಬುದಾಗಿ ನನ್ನ ಪ್ರೋತ್ಸಾಹ ನಿಮಗೆ ನಾನು ಮಾಡ್ತಾ ಇದ್ದೇನೆ. ಎರಡನೇದಾಗಿ ನಾವು ಒಂದೇ ಸಮಯದಲ್ಲಿ ನೆಲೆ ಊರಿ ನಿಲ್ಲಬೇಕು. ನಾವು ಅನೇಕ ಸಂತೆ ಇವತ್ತು 1-2 ದಿವಸ ಅಥವಾ 1-2 ತಿಂಗಳ ಅಥವಾ 1-2 ವರ್ಷ ಒಂದು ಸಭೆ, ತದನಂತರ ಇನ್ನೊಂದು 2 ವರ್ಷ ಇನ್ನೊಂದು ಸಭೆ, ತದನಂತರ ಇನ್ನೊಂದು 2 ವರ್ಷ ಆದ್ಮೇಲೆ ಇನ್ನೊಂದು ಸಭೆ ಮಾಡ್ತಾ ಹೋಗಿ ಅದು ಕೂಡ ಸಭೆ ದ್ರೋಹ ಆಗಿರುತ್ತದೆ. ಅದು ಒಂದು ರೀತಿಯಾದ ಜಾಗತ್ವ ವ್ಯಭಿಚಾರ ಹಾದರಕ್ಕೆ ಸಮಾನ ಅಂತೇಳಿ ನನ್ನ ಅಭಿಪ್ರಾಯ ವ್ಯಕ್ತಿಗತ. ಯಾಕಂದ್ರೆ ಪ್ರಿಯರೇ, ನಾವು ಒಂದೇ ಮನೆಯಲ್ಲಿ ವಾಸ ಮಾಡಬೇಕು.
ಶಾರೀರಿಕವಾಗಿ ಮಾಡುವುದಿಲ್ಲ. ಹಾಗೆ ಆಧ್ಯಾತ್ಮಿಕವಾಗಿ ಒಂದೇ ಸಮಯದಲ್ಲಿ, ಒಂದೇ ಕ್ಲೇಶದಲ್ಲಿ, ಒಂದೇ ಹಟ್ಟೆಯಲ್ಲಿ ಅಥವಾ ಒಂದೇ ಜೀವನ ಮನೆಯಲ್ಲಿ ನಾವು ವಾಸ ಮಾಡಬೇಕು. 10 ಸಭೆಯನ್ನು ಬೇರೆ ಬೇರೆ ಮಾಡಿ ಹೋಗುವುದು ಅದು ಆಧ್ಯಾತ್ಮಿಕ ವ್ಯಭಿಚಾರಣೆ ಎಂಬುದಾಗಿ ಸೂಚಿಸುತ್ತದೆ, ಅಥವಾ ಅದು ಸಭೆ ದ್ರೋಹವಾಗಿ ಸೂಚಿಸುತ್ತದೆ. ಅದ ಕಾರಣ ನಂಬಿದ ದೇವರ ಮಕ್ಕಳಿಗೆ ಒಬ್ಬನೇ ದೇವರಿರಬೇಕು, ನಂಬಿದ ವಿಶ್ವಾಸಿಗೆ ಒಂದೇ ಸಭೆ ಇರಬೇಕು. ಒಂದು ಸಭೆಯಲ್ಲಿ ಬೇರೂರಿ ನಾವು ನಿಲ್ಲಬೇಕು. ಇದನ್ನು ಬಿಟ್ಟು ಈ ವಾರ ಈ ಸಭೆ, ಮುಂದಿನ ವಾರ ಇನ್ನೊಂದು ಸಭೆ, ಅಚ್ಚುವಾರ ಇನ್ನೊಂದು ಸಭೆ ಮಾಡ್ತಾ ಸಭೆಗಳನ್ನು ಬಿಟ್ಟು ಸಭೆಗಳು ಇದ್ರೆ ಗೂಡಿಲ್ಲದೆ ಪಕ್ಷಿಯಾಗಿರ್ತೀವಿ. ದೇವರ ಆ ರೀತಿಯಾಗಿ ನಮ್ಮನ್ನು ನಡೆಸಬೇಕೆಂಬುದಾಗಿ ಇಷ್ಟಪಡುವುದಿಲ್ಲ. ದೇವರ ವಾಕ್ಯ ಅನೇಕ ಕಡೆ ಹೇಳ್ತದೆ, ನೀವು ಬೇರೆ ಊರಿ ನಿಲ್ಲಿ ಎಂಬುದಾಗಿ. ಅದಕ್ಕೆ ಪ್ರಿಯ ವಿಶ್ವಾಸಿಗಳೇ, ನಿಮ್ಮ ಸಭೆಯಲ್ಲಿ ನೀವು ರಕ್ಷಣೆ ಹೊಂದಿರುವಂತ ಸಮಯದಲ್ಲಿ, ನೀವು ಸ್ನಾನ ದೀಕ್ಷೆ ತೆಗೆದುಕೊಂಡಂತ ಸಮಯದಲ್ಲಿ, ಸತ್ಯ ಬೋಧನೆ ಮಾಡುತ್ತಿರುವಂತ ಸಮಯದಲ್ಲಿ ನೀವು ಬೇರೆ ಊರಿ ನಿಲ್ಲಬೇಕೆಂಬುದಾಗಿ ನನ್ನ ಪ್ರೋತ್ಸಾಹ ಆಗಿರುತ್ತದೆ. ಅದನ್ನು ಬಿಟ್ಟು ನೀವು ಬೇರೆ ಬೇರೆ ಸಭೆಯನ್ನು ಅರಿಯಬೇಡ್ರಿ. ಆಗ ಗೂಡಿಲ್ಲದ ಪಕ್ಷಿಯಾಗಿ ನೀವು ಇರ್ತೀರಿ. ಅದು ಸಭೆ ದ್ರೋಹ ಅಥವಾ ವ್ಯಭಿಚಾರ ಅಥವಾ ಹಾಗಡೆ ಎಂಬುದಾಗಿ ಕರೆಯಲ್ಪಡುತ್ತದೆ. ಮೂರನೇದಾಗಿ, ನಾವು ಒಂದೇ ಸಮಾಪಾಲಕನ ಕೈಯಲ್ಲಿ ಬೆಳಿಬೇಕು. ಒಂದು ಸಮಾಪಾಲಕನ ಕೈಯಲ್ಲಿ ಬೆಳೆದ್ರೆ ನಾವು ಚೆನ್ನಾಗಿ ಬೆಳೀಲಿಕ್ಕೆ ಆಗುತ್ತೆ. ನಾನಾ ಉಪದೇಶವನ್ನು ಕೇಳಿ, ನಾನಾ ಅಭಿಪ್ರಾಯವನ್ನು ಕೇಳಿ ನಮ್ಮ ವಿಶ್ವಾಸವನ್ನು ನಾವು ಕೆಡಿಸ್ಕೋಬಾರದು. ದೇವರ ವಾಕ್ಯದ ಮೂಲಕವಾಗಿ ನಾವು ನೀರಿದಂತ ನಾವು ದ್ರಾಕ್ಷರಸ ಮಾಡಿದ್ವಿ. ಆದರೆ ಯೆಶಾಯ ಗ್ರಂಥವನ್ನೇ ಅದರಲ್ಲಿ ಹೇಳ್ತದೆ, ನೀನು ನೀರೊಟ್ಟಿಗೆ ಸೇರಿ ನಿನ್ನ ದ್ರಾಕ್ಷರಸ ನೀರಾಯಿತು ಎಂಬುದಾಗಿ. ತೆಲುಗು ಬೈಬಲ್ ಭಾಷೆಯ ಪ್ರಕಾರ ಈ ರೀತಿಯಾಗಿ ಬರ್ತದೆ, ಆದರೆ ಕನ್ನಡ ಭಾಷೆ ಪ್ರಕಾರ ಈ ರೀತಿಯಾಗಿ ಬರ್ತದೆ, ನಿನ್ನ ದ್ರಾಕ್ಷರಸ ನೀರಾಯಿತು ಎಂಬುದಾಗಿ. ನಾನು ಉಪದೇಶವನ್ನು ನಾವು ಕೇಳಿದ್ರೆ ನಾವು ದ್ರಾಕ್ಷರಸವಾಗಿ ಇರೋದಿಲ್ಲ, ನಾವು ನೀರಾಗಿರ್ತೀವಿ. ನಾನು ಸಮಾಪಾಲಕರ ಕೈಯಲ್ಲಿ ಬೆಳೆದ್ರೆ ನಾವು ದ್ರಾಕ್ಷರಸ ಆಗಿರೋದಿಲ್ಲ, ನಾವು ನೀರಾಗ್ತೀವಿ. ಅದಕ್ಕೆ ನನ್ನ ಪ್ರಿಯ ವಿಶ್ವಾಸಿಗಳೇ, ಪ್ರಿಯ ದೇವ ಜನರೇ, ನಾವು ಮೊದಲನೇದಾಗಿ ಒಂದೇ ದೇವರನ್ನು ನಂಬಿರಬೇಕು. ಒಂದೇ ದೇವರ ಪೂಜೆ ಮಾಡುತ್ತಾ ಅದರ ಮೇಲೆ ನಂಬಿಕೆ ಇಟ್ಟು ಹೋಗ್ಬೇಕು. ಎರಡನೇದಾಗಿ ನಾವು ಒಂದೇ ಸಭೆಯಲ್ಲಿ ಬಾಳಬೇಕು. ಮೂರನೇದಾಗಿ ಒಂದು ಸಭಾಪಾಲಕನ ಕೈಯಲ್ಲಿ ಬೆಳಿಬೇಕು. ಬಾಲಕರಾದ ಸಾವಿರನು ಏಳಿಗೆಯಲ್ಲಿ ಅದನ್ನು ಬೆಳೆದಂತೆ ನಾವು ಕೂಡ ನಮಗೆ ವಾಕ್ಯ ಹೇಳಿ ರಕ್ಷಣೆಯಲ್ಲಿ ನಡೆಸ್ತಾ ದೀಕ್ಷಾಸ್ಥಾನ ಕೊಟ್ಟು ಸತ್ಯವಾದ ಬೋಧನೆ, ಯಥಾರ್ಥವಾಗಿ ಬೋಧನೆ ಮಾಡ್ತಿರುವಂತ ಸಭಾಪಾಲಕನ ಕೈಯಲ್ಲಿ ನಾವು ಬೆಳೆಯಬೇಕು. ಅದನ್ನು ಬಿಟ್ಟು ನಾವು ಒಂದು ವಾರ ಈ ಸಭಾಪಾಲಕನ ಕೈ ಹತ್ರ ವಾಕ್ಯ ಕೇಳುದು, ಇನ್ನೊಂದು ವಾರ ಇನ್ನೊಂದು ಸಭಾಪಾಲಕನ ಕೈಗೆ ಒಂದು ವಾಕ್ಯ ಕೇಳುದು, ಅದು ನಿನ್ನ ವಿಶ್ವಾಸ ಜೀವಿತಕ್ಕೆ ಒಳ್ಳೆಯದಲ್ಲ ಪ್ರಿಯ ವಿಶ್ವಾಸಿ. ಅದ ಕಾರಣ ನನ್ನ ಪ್ರೋತ್ಸಾಹ ಏನಿದೆ ಅಂದ್ರೆ, ನೀನು ನಿನ್ನ ಸಭಾಪಾಲಕನ ಕೈಯಲ್ಲಿ ಬೆಳೆದು ನೀನು ಮುಂದಕ್ಕೆ ನಡೆ. ನಾನು ಆ ರೀತಿಯಾದ ಸಭಾಪಾಲಕನ ಕೈಯಲ್ಲಿ ಬೆಳೆದು ಅದು ಸಭಾಪಾಲಕನಿಗೆ ನೀನು ಮಾಡುವಂತ ದ್ರೋಹ ಆಗಿದೆ. ಅದು ಜಾನತ್ವ, ವ್ಯಭಿಚಾರ, ಹಾತರಾಗಿದೆ. ನಿನಗೆ ಹೇಗೆ ತಂದೆ ಒಬ್ಬನೇ ಆಗಿರುತ್ತಾನೋ ಶಾರೀರಿಕವಾಗಿ, ಹಾಗೆ ನಿನಗೂ ಕೂಡ ಸಭಾಪಾಲಕನು ಕೂಡ ಒಬ್ಬನೇ ಇರಬೇಕೆಂಬುದಾಗಿ ದೇವರ ವಾಕ್ಯ ಬೋಧಿಸುತ್ತದೆ. ಅದಕ್ಕೆ ನಾವು ಪ್ರಿಯ ಸೋದರೇ, ಮೊದಲು ನಾವು ಜಾನತ್ವದ ಸುದ್ದಿಗಳಿಗೆ ನಾವು ದೂರವಾಗಿರಬೇಕು. ಇದು ದೂರವಾಗಿರುವುದೇ ದೇವ ಜನರಿಗೆ ಯೋಗ್ಯವಾದದ್ದು. ಅಂದರೆ ನಾವು ಒಂದೇ ದೇವರನ್ನು ಪೂಜಿಸುತ್ತಾ, ಒಂದೇ ಸಭೆಯಲ್ಲಿ ಬೆಳೆಯುತ್ತಾ, ಒಂದೇ ಸಮಾಪಾಲಕನಲ್ಲಿ ಬೆಳೆಯುವುದೇ ದೇವ ಜನರಿಗೆ ಯೋಗ್ಯ. ಇಲ್ಲಿಕ್ಕಿದ್ರೆ ಅದು ಅಯೋಗ್ಯ. ಪ್ರಿಯ ಸೋದರ ಸೋದರನೇ, ನಾನೊಂದು ರೈತನಾಗಿ ನಿಮ್ಮನ್ನು ತಿದ್ದಲಿಕ್ಕೆ ಅಥವಾ ನಿಮ್ಮ ಮಧ್ಯದಲ್ಲಿ ಬೆಳೆದಂತ ಕಳೆಯನ್ನು ತೆಗಿಲಿಕ್ಕೆ ಪ್ರಯತ್ನ ಮಾಡ್ತಾ ಇದ್ದೇನೆ. ಒಂದು ರೈತನ ಕೆಲಸ, ಹೊಲದಲ್ಲಿ ಬಿತ್ತಿರುವಂತ ಬೀಜದ ಸುತ್ತಲೂ ಬಂದಂತಹ ಕಳೆ ತೆಗಿಬೇಕು. ಅದಕ್ಕೆ ದೇವರ ಸೇವಕನಾಗಿ ವಿಶ್ವಾಸಗಳ ಸುತ್ತಲೂ ಬರುತ್ತಿರುವಂತಹ ಹೊಲಸಾದ ಕಳೆ
ನೀನು ಸರಿಪಡಿಸಿಕೊಂಡು ನೀನು ಯೋಗ್ಯವಾಗಿರಬೇಕೆಂಬುದೇ ದೇವರ ಚಿತ್ತವಾಗಿದೆ. ದೇವರು ನಿನಗೆ ಜಾತತ್ವಕ್ಕೆ ದೂರವಾಗಿರಲಿ. ಯಾಕೆಂದಾಗಿ ಯಾವ ವಿಧವಾದ ಬಂಡತನಕ್ಕೆ ನಾವು ದೂರವಾಗಿರಬೇಕು. ಪ್ರಿಯರೇ, ಎರಡನೇದು, ಮುಂದಕ್ಕೆ ಹೋಗೋಣ. ಯಾವುದಕ್ಕೆ ದೂರವಾಗಿರಬೇಕೆಂಬುದಾಗಿ ನಾವು ಧ್ಯಾನಿಸ್ತಾ ಇದ್ದೀವಿ. ಮೊದಲನೇದು ಜಾರತ್ವ ಎಂಬುದಾಗಿ ನಾವು ನೋಡಿದ್ವಿ. ದೇವರನ್ನು ಬಿಟ್ಟು, ಸಭೆಯನ್ನು ಬಿಟ್ಟು, ಸಭಾಪಾಲಕನನ್ನು ಬಿಟ್ಟು ಇರುವುದೇ ಆಧ್ಯಾತ್ಮಿಕ ಜಾರತ್ವಕ್ಕೆ ಸಾದೃಶ್ಯ ಆಗಿರುತ್ತದೆ. ಅದು ದೈವದ್ರೋಹ, ಸಭೆ ದ್ರೋಹ, ಸಭಾಪಾಲಕನಿಗೆ ಮಾಡುವಂತಹ ದ್ರೋಹ ಆಗಿರುತ್ತದೆ. ಅದಕ್ಕೆ ನಾವು ಪಶ್ಚಾತ್ತಾಪಪಟ್ಟು ದೇವರ ಕಡೆಗೆ ತಿರುಗಿಕೊಳ್ಳೋಣ. ಯಾಕದು ಯಾವ ವಿಧವಾದ ಬಂಡತನ, ಯಾವುದಂದ್ರೆ ಬಂಡತನ. ಎಷ್ಟು ವಾಕ್ಯ ಹೇಳಿದ್ರು, ದೇವರಾತ್ಮನು ಎಷ್ಟು ಚೆನ್ನಾಗಿ ಮಾತನಾಡಿದ್ರು, ನಮ್ಮ ಬಂಡತನ ನಾವು ಬಿಡ್ತಾ ಇಲ್ಲ. ವಿಶ್ವಾಸಿಗಳಾದಂತ ಅಥವಾ ದೇವರ ಸೇವಕರಾದಂತ ನಾವು ನಮ್ಮ ಬಂಡತನಕ್ಕೆ ದೂರವಾಗಿರಬೇಕು. ಇವು ದೇವಜನರಿಗೆ ಯೋಗ್ಯವಲ್ಲ. ಯಾವ್ದು ಯೋಗ್ಯ ಅಲ್ಲ? ಬಂಡತನ. ನಾವು ಅನೇಕ ಸಂತೆ ಬೆಳಗ್ಗೆ ವಾಕ್ಯ ಓದ್ತೀವಿ ಅಥವಾ ಬೆಳಗ್ಗೆ ವಾಕ್ಯ ಕೇಳ್ತೀವಿ, ಸಾಯಂಕಾಲ ಮತ್ತು ನಮ್ಮ ಬಂಡತನವನ್ನು ತೋರಿಸ್ತೀವಿ. ನಾವೇ ಬೋಧನೆ ಮಾಡ್ತೀವಿ, ಸುಳ್ಳು ಹೇಳ್ತೀವಿ, ನಾವೇ ಸುಳ್ಳು ಮಾತಾಡ್ತೀವಿ, ಮಕ್ಕಳಿಗೆ ಸುಳ್ಳು ಹೇಳ್ತೇವೆ, ನಾವೇ ಬಂದು ಸುಳ್ಳು ಮಾತನಾಡ್ತೀವಿ. ವಾಕ್ಯ ಕೇಳಿ ಅದರ ತಕ್ಕಂತೆ ನಡಿಲಾದಂತ ಬಂಡತನ ನಮ್ಮಲ್ಲಿದೆ. ಇದು ದೇವಜನರಿಗೆ ಯೋಗ್ಯವಾದದಲ್ಲ. ಬಂಡತನದಿಂದ ನಾವು ಹೊರಗಡೆ ಬರಬೇಕು. ಸಂತೆ ತಪ್ಪು ಮಾಡ್ತಾನೆ ಇರ್ತೀವಿ, ಸಭಾಪಾಲಕನಿಗೆ ವಾಕ್ಯದಿಂದ ಖಂಡಿಸಿ ವಾಕ್ಯ ಹೇಳ್ತಾ ಇದ್ರೆ ಇನ್ನೂ ಬಂಡರಾಗಿ ಹೋಗ್ತಾ ಇದ್ದೀವಿ. ಆ ಬಂಡತನದಿಂದ ನಾವು ಬಿಡುಗಡೆ ಆಗ್ತಾ ಇಲ್ಲ. ಸಹೋದರ ಸಹೋದರಿ, ಬಂಡತನಕ್ಕೆ ದೂರವಾಗಿರಬೇಕೆಂಬುದಾಗಿ, ಇವುಗಳ ಸುದ್ದಿ ನಿಮ್ಮಲ್ಲಿ ಇರಬಾರದೆಂಬುದಾಗಿ, ಇದು ದೇವರ ಜನರಿಗೆ ಯೋಗ್ಯವಲ್ಲ ಎಂಬುದಾಗಿ ಪರಿಶುದ್ಧ ಗ್ರಂಥ ಹೇಳ್ತಾ ಇದೆ. ಆದರೆ ನಾವು ದಿನನಿತ್ಯ ಬಂಡರಾಗಿ ಹೋಗ್ತಾ ಇದ್ದೀವಿ. ವಾಕ್ಯ ಗೊತ್ತಿಲ್ಲದಾಗ ಅಬ್ಬಾ ಪಾಸ್ಟರ್ ಹೇಳೋದೇ ಕರೆಕ್ಟು ಓಡ್ತಾ ಇರ್ತೀವಿ. ಸ್ವಲ್ಪ ವಾಕ್ಯ ಗೊತ್ತಾಗಿದ ತಕ್ಷಣ ಪಾಸ್ಟರ್ಗೆ ಎದುರು ಮಾತನಾಡೋದನ್ನು ನಾವು ಕಲಿತು ಬಿಟ್ಟಿದ್ದೀವಿ. ದೈವ ಸೇವಕರಿಗೆ ಎದುರು ಮಾತನಾಡೋದು ಕಲಿತು ಬಿಟ್ಟಿದ್ದೀವಿ. ತಂದೆ ತಾಯಿಗಳಿಗೆ ಎದುರು ಮಾತನಾಡೋದು ಕಲಿತು ಬಿಟ್ಟಿದ್ದೀವಿ. ಹಿರಿಯ ಗುರು ಹಿರಿಯರಿಗೆ ತರ್ಕ ಮಾಡಿಕೊಂಡು ನಾವು ವಾಕ್ಯವನ್ನು ತರ್ಕ ಮಾಡೋದು, ಪ್ರಶ್ನೆಗಳ ಮೇಲೆ ಪ್ರಶ್ನೆ ಹಾಕೊಂಡು ನಮ್ಮ ಆತ್ಮೀಯ ಜೀವಿತ ನಾವು ಬಂಡತನವಾಗಿ ಮಾಡಿಕೊಂಡು ನಾವು ಅಯೋಗ್ಯರಾಗಿ ನಡೀತಾ ಇದ್ದೀವಿ. ಇದು ದೇವರ ಆತ್ಮಕ್ಕೆ ದುಃಖಪಡಿಸುವಂತಹ ಸಂಗತಿ. ಅದ ಕಾರಣ ಪ್ರಿಯ ದೇವಜನರೇ, ನಾವು ಬಂಡತನದಿಂದ ಹೊರಗಡೆ ಬರೋಣ. ಕ್ರಿಸ್ತೇಸುವಿನಲ್ಲಿರುವಂತಹ ಮನಸ್ಸು ನಮ್ಮಲ್ಲಿ ಬರುವಂತೆ ನಾವು ಪ್ರಯತ್ನ ಮಾಡೋಣ. ಕ್ರಿಸ್ತನು ಮಿದುವಾದವನು, ಕ್ರಿಸ್ತನು ಯಾವಾಗಲೂ ತಂದೆಯ ದೇವರ ಚಿತ್ತವನ್ನು ಎಂದು ನೆರವೇರಿಸುವಂಥದ್ದು, ತನ್ನನ್ನು ತಾನು ಕರ್ತನ ಚಿತ್ತವನ್ನು ನೆರವೇರಿಸಲಿಕ್ಕೋಸ್ಕರ ತನ್ನ ತಾನೇ ಸಮರ್ಪಿಸಿಕೊಂಡನು, ಗಲಾಟೆ ಮಾಡಿ ಬಂದವನು. ಅದ ಕಾರಣ ನಾವು ಬಂಡತನದಿಂದ ಹೊರಗಡೆ ಬರೋಣ. ಪಾಸ್ಟರ್ ಮಾತಿಗೆ ಬೆಲೆ ಕೊಟ್ಟು ವಿಧೇಯತೆಯನ್ನು ತೋರಿಸೋಣ. ನಮ್ಮನ್ನು ನಾವು ತಗ್ಗಿಸಿಕೊಳ್ಳೋಣ. ದೇವರು ನಮ್ಮ ಮೇಲಕ್ಕೆ ಎತ್ತುತ್ತಾನೆ. ಬಂಡತನ ಕಲಾಪವೇ ನಮ್ಮಿಂದ ತೆಗೆದು ಹಾಕೋಣ. ಬಂಡತನದಿಂದ ಯಾವುದೂ ಪ್ರಯೋಜನ ಇಲ್ಲ. ಬಂಡನು ಎಂಬುದಾಗಿ ಹೇಳ್ತಾರೆ. ಅವನು ಕಲ್ಲಿದ್ದವನು ಅಂತ ಒಬ್ಬ, ಅವನ ಬಂಡಲೆ, ಅವನ ಹೃದಯ ಕಲ್ಲೇ ಅಂತಾರೆ. ಹಾಗೆ ನಮ್ಮನ್ನು ನೋಡಿ ದೇವರು ನಮ್ಮ ಹೃದಯ ಕಲ್ಲು ಎಂಬುದಾಗಿ ಹೇಳಬಾರ್ದು, ಇವರು ಬಂಡರು ಎಂಬುದಾಗಿ ಹೇಳಬಾರ್ದು. ಅದಕ್ಕೆ ಬಂಡತನದ ಸುದ್ದಿಗೆ ನಮ್ಮಲ್ಲಿರಬಾರ್ದು, ಬಂಡತನದ ಸುದ್ದಿ ನಮ್ಮಲ್ಲಿರಬಾರ್ದು. ಇಂಥ ಬಂಡತನಕ್ಕೆ ನಾವು ದೂರವಾಗಿಲ್ಲ. ಅದು ಯೋಗ್ಯವಾದದಲ್ಲ ನಮಗೆ.
ಸಹಾಯ ಮಾಡಲಿ. ಮೂರನೇದು, ದ್ರವ್ಯ ಆಸೆ ಇರಬಾರದು. ದ್ರವ್ಯಾಸೆಗಳಿಗೆ ದೂರ ಇರಬೇಕು. ಅಂದ್ರೆ ಹಣದ ಆಸೆ. ಪ್ರಿಯರೇ, ದೇವರ ಸೇವಕರಿಗೂ ಅಥವಾ ವಿಶ್ವಾಸಿಗಳಿಗೂ ಹಣದ ಆಸೆ ಇರಬಾರದು. ದೇವರ ವಾಕ್ಯ ಅಂದರೆ ಐಶ್ವರ್ಯದಿಂದ ಉಂಟಾಗುವಂತ ಮೋಸ ಎಂಬುದಾಗಿ. ಹಣದ ಆಸೆ ತೋರಿಸಿಕೊಂಡು ಅನೇಕ ಸಂಘ ಸಂಸ್ಥೆಗಳನ್ನು ಬಂದು ಸಭೆಗಳನ್ನು, ವಿಶ್ವಾಸಿಗಳನ್ನು, ಸಮಾಜಕರನ್ನು ಹಾಳು ಮಾಡಿಬಿಟ್ಟಿದ್ದಾರೆ. ಯಾಕೆ ಅವರು ಹಾಳು ಮಾಡಿದ್ದಾರೆ? ನಮ್ಮಲ್ಲಿರುವಂತಹ ಹಣದ ಆಸೆಗೋಸ್ಕರ ಅವರಿಗೆ ಅವಕಾಶ ಆಯ್ತದು. ಪ್ರಿಯರೇ, ಯಾವುದೇ ತರದ ಹಣದ ಒಂದು ವ್ಯವಹಾರ ನಮ್ಮ ಸಭೆಯಲ್ಲಿ ನಡೆಯಬಾರದು. ಹಣಕ್ಕಾಗಿ ಸೇವಕರು ಸೇವೆ ಮಾಡಬಾರದು. ಹಣಕ್ಕಾಗಿ ಸಭೆಗಳು ಕೂಡ ಸಭೆಗೆ ಬರಬಾರದು. ಸ್ವಾಮಿಯನ್ನು ನಂಬಿದ್ರೆ ನಮಗೆ ಹಣ ಸಿಗಲ್ಲ. ಸ್ವಾಮಿಯನ್ನು ನಂಬಿದ್ರೆ ನಿಮ್ಗೆ ಯಾವ ಮಿಷನರೀಸು ಅಥವಾ ಯಾವ ಸಾಮಾಜಿಕರು ಕೂಡ ನಿಮಗೆ ದುಡ್ಡು ಕೊಡೋದನ್ನ ನೆನಪಿಟ್ಕೊಳ್ಳಿ. ದೇವರ ವಾಕ್ಯ ಅಂದರೆ ಹಣದ ಆಸೆಯು ಕೆಟ್ಟದು, ಅದು ಸಕಲವಾದ ಕೆಟ್ಟತನಕ್ಕೆ ಮೂಲ ಎಂಬುದಾಗಿ. ನಾವು ಹಣದ ಆಸೆಯಿಂದ ದೂರವಾಗಿರೋಣ. ಅನೇಕ ವಾಕ್ಯಗಳು ನಾನು ತೋರಿಸಬಲ್ಲೆ, ರೆಫರೆನ್ಸ್ ಅನೇಕ ಕೊಡಬಲ್ಲೆ. ಆದರೆ ವಿಶ್ವಾಸಿಗಳಂತ ನೀವು ಬೈಬಲ್ ಓದ್ತೀನಿ, ನಿಮಗೆಲ್ಲ ರೆಫರೆನ್ಸು ಚೆನ್ನಾಗಿ ಗೊತ್ತಿದೆ. ಆದ ಕಾರಣ ಎಲ್ಲೆಲ್ಲಿ ಹಣದ ಆಸೆ ಎಂಬುದಾಗಿ ಬೈಬಲ್ನಲ್ಲಿ ಬರ್ತದೋ ಅದು ಕೇವಲ ಬೈಬಲ್ನಲ್ಲಿ ಅಂಡರ್ಲೈನ್ ಮಾಡಬೇಡ್ರಿ, ನಿಮ್ಮ ಹೃದಯದಲ್ಲಿ ಬರ್ಕೊಳ್ರಿ. ಅದು ಹಣದ ಆಸೆಗೆ ದೂರವಾಗಿರ್ರಿ. ನಿಮಗೆ ಗೊತ್ತಿದೆ, ಹಣದ ಆಸೆಗೆ ಹಣದ ಹಿಂದೆ ಹೋಗಿ ಕುಷ್ಠವನ್ನು ತೆಗೆದುಕೊಂಡಂತ ದೇವರ ಸೇವಕನಿದ್ದಾನೆ. ಹಣಕ್ಕಾಗಿ ಯೇಸುವನ್ನು ಮಾಡಿದಂತ ಯೇಸುವಿನ ಶಿಷ್ಯನು ಕೂಡ ಇದ್ದಾನೆ. ಹಣ ಒಡಂಬಡಿಕೆಯಲ್ಲಿ ಕುಷ್ಠ ಬಂತು, ಹೊಸ ಒಡಂಬಡಿಕೆಯಲ್ಲಿ ಆತನ ಆತ್ಮಹತ್ಯೆ ಮಾಡಿಕೊಂಡು ಸತ್ತನು. ಆದ ಕಾರಣ ಪ್ರಿಯರೇ, ಹಣದ ಆಸೆಗೆ ದೂರ ಇಟ್ಟಿರ್ರಿ. ಹಣವನ್ನು ನಾವು ಹಿಂಬಾಲಿಸುವುದು ಬೇಡ. ನಮ್ಮ ಹಿರಿಯ ಸೇವಕರು ಪಾಸ್ಟರ್ ಕಾಲಿನ್ ಬ್ರೆಸ್ಟ್ರಿಚನ್ ಅವರು ನಮ್ಮ ಸೇವೆಗೆ ಬಂದಾಗ ನನ್ನ ಕೈಯಲ್ಲಿ 350 ರೂಪಾಯಿ ಕೊಟ್ಟು ಒಂದು ಮಾತು ಹೇಳಿದ್ರು ನನಗೆ, ಫ್ರಾನ್ಸಿಸ್, ಸಿ ದ ಜೀಸಸ್, ಸಿ ದ ಫೇತ್ ಎಂಬುದಾಗಿ. ಯೇಸುವನ್ನು ನೋಡು, ನಂಬಿಕೆಯನ್ನು ನೋಡು ಎಂಬುದಾಗಿ. ಇವತ್ತಿಗೂ ಅವರು ಪ್ರಾರ್ಥನೆ ಪೂರ್ವಕವಾಗಿ ಕೊಟ್ಟಂತ ದುಡ್ಡು ಅಥವಾ ಪ್ರಾರ್ಥನೆ ಪೂರ್ವಕವಾಗಿ ಕೊಟ್ಟಂತ ಸಲಹೆ ಪ್ರಕಾರ ನಾನು ಇವತ್ತಿಗೂ ನಡ್ಕೋತಾ ಇದ್ದೀನಿ. ಅವರು ಹೇಳಿದಂತೆ ಯೇಸುವನ್ನು ನೋಡ್ತಾ ಇದ್ದೀನಿ, ಅವರು ಹೇಳಿದಂತೆ ನಂಬಿಕೆಯನ್ನು ನೋಡ್ತಾ ಇದ್ದೀನಿ. ಇವತ್ತಿಗೂ ಯಾವ ಮೇಲೆಗೂ ದೇವರು ನನಗೆ ಕೊರತೆ ಮಾಡ್ತಾ ಇಲ್ಲ. ಇನ್ನೊಬ್ಬರು ಹಿರಿಯ ಸೇವಕರು ಅವರು ಹೇಳಿದ್ರು, ಫ್ರಾನ್ಸಿಸ್, ಫಾಲೋ ಜೀಸಸ್, ಡೋಂಟ್ ಫಾಲೋ ಮನಿ ಅಂತ ಎಂಬುದಾಗಿ. ಯೇಸುವನ್ನು ಹಿಂಬಾಲಿಸು, ದುಡ್ಡನ್ನು ಹಿಂಬಾಲಿಸಬೇಡ. ಮನಿ ವಿಲ್ ಫಾಲೋ ಯು, ಹಣ ನಿನ್ನನ್ನು ಹಿಂಬಾಲಿಸುತ್ತದೆ ಎಂಬುದಾಗಿ. ಇವತ್ತು ದೇವರ ಸೇವಕರು ಹೇಳಿದಂತೆ ಅವರು ಪ್ರಾರ್ಥನೆ ಪೂರ್ವಕವಾಗಿ ಇವತ್ತು ನಿಜವಾಗಲೂ ನಾವು ಯೇಸುವನ್ನು ಹಿಂಬಾಲಿಸ್ತಾ ಇದ್ದೀನಿ, ದುಡ್ಡು ನನ್ನನ್ನು ಹಿಂಬಾಲಿಸ್ತಾ ಇದೆ. ಪ್ರೇರ ಆಸೆ ಇಟ್ಕೊಳ್ಳಾರ್ದೆ ನಾವು ಸೇವೆ ಮಾಡೋಣ. ಆಸೆ ಇಟ್ಕೊಳ್ಳಾರ್ದೆ ದೇವರ ಸೇವಕರು ನಾವು ಸೇವೆ ಮಾಡೋಣ. ವಿಶ್ವಾಸಿಗಳಾದಂತ ನೀವು ಕೂಡ ಆ ಆಸೆಯನ್ನು ತೆಗೆದು ಹಾಕಿರಿ. ಐಶ್ವರ್ಯವಂತರು ದೇವರ ರಾಜ್ಯದಲ್ಲಿ ಸೇರೋದು ತುಂಬಾ ಕಷ್ಟ. ದುಡ್ಡೆಲ್ಲ ಸಂಪಾದನೆ ಮಾಡಿಕೊಂಡು ನಿನ್ನ ಆತ್ಮ ನಷ್ಟಪಡಿಸ್ಕೊಂಡ್ರೆ ಪ್ರಯೋಜನ ಏನು? ಎಫೆಸ ಪತ್ರಿಕೆಯಲ್ಲಿ ಈ 3 ಹೇಳ್ತಿದ್ದಾರೆ. ಅಪೊಸ್ತಲನ ಪೌಲನು ಯಾವುಗಳಿಗೆ ದೂರ ಇರಬೇಕು? ಜಾರತ್ವ, ಯಾವ ವಿಧವಾದ ಬಂಡತನವು, ದುರ್ವಾಶಗಳ, ಇವುಗಳ ಸುದ್ದಿ ಆದರೂ ನಿಮ್ಮಲ್ಲಿ ಇರಬಾರದು. ಇವುಗಳಿಗೆ
ದೂರವಾಗಿರುವುದೇ ದೇವ ಜನರಿಗೆ ಯೋಗ್ಯ. ಈ ಮೂರು ಅಂದ್ರೆ ಜಾಣತ್ವ, ಬಂಡತನ ಮತ್ತು ದ್ರವ್ಯ ಆಸೆ, ದುಡ್ಡಿನ ಆಸೆಗಳಿಗೆ ದೂರವಾಗಿರುವುದೇ ದೇವ ಜನರಿಗೆ ಯೋಗ್ಯವಾದದ್ದು. ನಾವು ಯೋಗ್ಯರಾಗಿ ನೋಡಿಕೊಳ್ಳೋಣ, ಆ ಯೋಗ್ಯದ ಮಾರ್ಗದಲ್ಲಿ ನಡೆಯೋಣ. ದೇವರ ಸೇವಕರು, ವಿಶ್ವಾಸಿಗಳು ನಾವು ಇವುಗಳನ್ನು ದೂರವಾಗಿಟ್ಟು ನಾವು ನಡೆದುಕೊಳ್ಳೋಣ. ಮೊದಲನೇದಾಗಿ ದೂರವಾಗಿರೋದು ಹೇಳಿದ್ದೇನೆ. ಈಗ ಯಾವುದನ್ನು ನಾವು ಬಿಡಬೇಕು ಅನ್ನೋದನ್ನು ನಾವು 2ನೇ ಭಾಗದಲ್ಲಿ ನೋಡೋಣ. ಪ್ರಿಯ ದೇವಜನರೇ, ಇವುಗಳಿಗೆ ದೂರವಾಗಿರಬೇಕೆಂಬುದಾಗಿ ನಾ ಇಷ್ಟೊತ್ತು ನಿಮಗೆ ಎಚ್ಚರಿಸುತ್ತಾ ವಾಕ್ಯದ ಮೂಲಕವಾಗಿ ಬಂದೆನು. ಯಾವುಗಳಿಗೆ ಜಾಗತ್ವ, ಬಂಡತನ, ದುಡ್ಡಿನ ಆಸೆಗಳಿಗೆ ದೂರವಾಗಿರುವುದೇ ದೇವಜನರಾದ ಸೇವಕರಿಗೆ, ವಿಶ್ವಾಸಿಗಳಿಗೆ ಅದು ಯೋಗ್ಯವಾದದ್ದು. ಎರಡನೇದು, ಇವುಗಳನ್ನು ಬಿಡಿರಿ. ಇವುಗಳನ್ನು ಬಿಟ್ಟು ಯಾವುದನ್ನು ಬಿಡಬೇಕು ಎಂಬುದಾಗಿ ತೆಳಗಡೆ ಈ ಭಾಗದಲ್ಲಿ ಹೇಳ್ತಾ ಇದ್ದಾರೆ. ಒಂದು, ಹೊಲಸು ಮಾತು. ಯಾವ ಮಾತ್ರಿ? ಹೊಲಸು ಮಾತು. ದೇವಸೇವಕರಾಗಲಿ, ಪಾಸ್ಟರ್ ಆಗಲಿ, ರೆವರೆಂಡ್ಸ್ ಆಗಲಿ, ಬಿಷಪ್ಸ್ ಆಗಲಿ, ಗಾಡ್ ಸರ್ವೆಂಟ್ಸ್ ಆಗಲಿ, ಅಥವಾ ಪ್ರೀಚರ್ಸ್ ಆಗಲಿ, ಪ್ರವಾದಿಗಳಾಗಲಿ, ಅಪೊಸ್ತಲರಾಗಲಿ, ನಮ್ಗೆ ಯಾವುದೇ ಒಂದು ಹೆಸರು ಇರ್ಬೋದು, ಕ್ರೈಸ್ತರಾಗಿರ್ಬೋದು, ನಾಮಕರ್ತ ಕ್ರೈಸ್ತರಾಗಿರ್ಬೋದು, ವಿಶ್ವಾಸಿಗಳಾಗಿರ್ಬೋದು ನೀವು. ಆದರೆ ನಾವು ಕೇಳ್ಕೊಳ್ರಿ, ಯೇಸು ಕ್ರಿಸ್ತರ ಮೇಲೆ ನಂಬಿಕೆ ಇಟ್ಟಂತ ನಾವು ಹೊಲಸು ಮಾತು ಬಿಡಬೇಕು. ಏನ್ ಬಿಡಬೇಕು? ಹೊಲಸು ಮಾತು ಬಿಟ್ಟು ಬಿಟ್ಬಿಟ್ಟು ಬಾಯಿ ತೆರೆದ್ರೆ ನಮ್ಮ ಮನೆಯಲ್ಲಿ ಹೊಲಸು ಮಾತು ಬರ್ತಾರೆ. ಯೇಸು ಕ್ರಿಸ್ತನು ತನ್ನನ್ನು ಹಿಂಸಿಸುವವರಿಗೆ, ತನ್ನನ್ನು ಬೈಯವರಿಗೆ ಪ್ರತಿಯಾಗಿ ಆತನು ಬೈದಿಲ್ಲ. ಆತನ ಬಾಯಲ್ಲಿ ಯಾವ ಹೊಲಸು ಮಾತು ಬಂದಿಲ್ಲ. ಆತನ ಮಕ್ಕಳಾದ ನಮ್ಮಲ್ಲಿ ಕೂಡ ಯಾವ ಹೊಲಸು ಮಾತು ಬರಬಾರದು. ಇದೇ ಬಾಯಿಂದ ಸ್ತುತಿ ಮಾಡೋದು, ಇದೇ ನಾಲಿಗೆಯಿಂದ, ಇದೇ ತುಟಿಯಿಂದ ದೇವರನ್ನು ಸ್ತುತಿಸಿ ಅದೇ ಬಾಯಿಂದ ಹೊಲಸು ಮಾತನಾಡುವುದು ದೇವ ಜನರಿಗೆ ಯೋಗ್ಯವಾದ ಸಂಗತಿ ಅಲ್ಲ. ಅದು ಉತ್ತಮವಾದದ್ದಲ್ಲ, ಉತ್ತಮವಾದದ್ದಲ್ಲದು. ಮಾತಾಡಿದ್ರೆ ಹೊಲಸು ಮಾತು ಎಷ್ಟೋ ಜನರ ಕೈಯಲ್ಲಿ ಬರ್ತಾ ಇದೆ. ದಯವಿಟ್ಟು ಆ ಹೊಲಸು ಮಾತು ನಾವು ಬಿಡೋಣ. ವಿಶ್ವಾಸಿಗಳಾದಂತ ನಮ್ಮ ಬಾಯಿ, ನಮ್ಮ ತುಟಿ, ನಮ್ಮ ನಾಲಿಗೆ ಯೇಸು ಕ್ರಿಸ್ತರ ರಕ್ತದಿಂದ ಪವಿತ್ರಪಡಿಸಲಾಗಿದೆ. ಯೆಶಾಯನು ಹೊಲಸು ತುಟಿ ಉಂಟು ಅಂತ ಹೇಳಿದನು. ಆದರೆ ಆತನಿಗೆ ದೇವರು ಪವಿತ್ರ ಮಾಡಿದನು. ನಮ್ಮನ್ನು ಕೂಡ ಯೇಸು ಕ್ರಿಸ್ತನ ರಕ್ತದಿಂದ ಪವಿತ್ರ ಮಾಡಿರುವಾಗ ನಾವು ಹೊಲಸು ಮಾತು ಬಿಟ್ಟು ಬಿಡೋಣ. ಮೊದಲನೇದು, ವಿಶ್ವಾಸಿಗಳು, ದೇವಜನರು ಅಥವಾ ದೇವರ ಸೇವಕರಾದಂತ ನಾವು ಹೊಲಸು ಮಾತು ಬಿಡಬೇಕು. ಎರಡನೇದು, ಹುಚ್ಚು ಮಾತು. ಹುಚ್ಚು ಮಾತು ಬಿಡಿರಿ. ಹುಚ್ಚು ಮಾತು ಬಿಟ್ಟು ನಾವು ಉತ್ತಮ ಸಂಗತಿ ಮಾಡಬೇಕಾಗಿದೆ. ಯಾವುದೋ ಉತ್ತಮ ಸಂಗತಿ ತದನಂತರ ಹೇಳ್ತೀನಿ ನಾನು ನಿಮಗೆ. ಪ್ರಿಯರೇ, ಉತ್ತಮ ಸಂಗತಿ ಆಗ್ಬೇಕು ನಮ್ಮ ಜೀವಿತದಲ್ಲಿ. ಹಾಗಾದ್ರೆ ಹುಚ್ಚು ಮಾತು ಉತ್ತಮನ? ಇಲ್ಲ, ಅನುತ್ತಮ. ಅದು ಒಳ್ಳೆಯದಲ್ಲ. ಹುಚ್ಚು ಮಾತುಗಳು ನಮ್ಮಲ್ಲಿ ಎಷ್ಟೋ ಇದ್ದಾವೆ. ನಾವು ಮನಸ್ಸು ಮಾಡಿದರೆ ನಾವು ಹಂಗೆ ಮಾಡ್ತೀನಿ, ನಾನು ಹಿಂಗೆ ಮಾಡ್ತೀನಿ. ಮನಸ್ಸು ಮಾಡಿದ್ರೆ ನೀ ಏನು ಮಾಡ್ಲಿಕ್ಕಾಗಲ್ಲ. ದೇವರು
ದೇವರಿಗೆ ಉತ್ತಮವಾದದ್ದೇನು ಏನೋ ತಿಳ್ಕೊಳ್ಳಿಕ್ಕೆ ಪ್ರಯತ್ನ ಮಾಡಿ. ಹುಚ್ಚು ಮಾತು ಉತ್ತಮವಾದದ್ದಲ್ಲ, ಬಿಟ್ಟು ಬಿಡೋಣ. ಇವು ಬಿಡ್ರಿ. ಏನ್ ಬಿಡ್ಬೇಕು? ಒಂದು ಹೊಲಸು ಮಾತು, ಎರಡನೇದು ಹುಚ್ಚು ಮಾತು, ಮೂರನೇದು ಕೊಚ್ಚತೆಯ ಮಾತು, ಅಂದ್ರೆ ಗೇಲಿ ಮಾತು, ಅಪಾಸಹಾಯ ಮಾಡುವ ಮಾತುಗಳು. ಇವು ಬೇಡ, ಇವು ಬೇಡ ನಮಗೆ. ಇವು ಬಿಟ್ಟು ಬಿಟ್ಟು ಇವು ಬಿಟ್ಟುಕೊಳ್ಳು ಮಾಡು, ಇವು ಬಿಟ್ಟು ಬಿಡಬೇಕು ಎಂಬುದಾಗಿ ಬೈಬಲ್ ಹೇಳ್ತದೆ. ಇವು ನಮಗೆ ಬೇಡ. ಯಾವುದು ಬೇಡ? ಹೊಲಸು ಮಾತು ಬೇಡ, ಹುಚ್ಚು ಮಾತು ಬೇಡ, ಗೇಲಿ ಮಾತು ಬೇಡ. ಹಂಗಾದ್ರೆ ಏನ್ ಮಾಡ್ಬೇಕು? ಬಿಟ್ಟು ಬಿಡಬೇಕು, ಬಿಟ್ಟು ಬಿಡಬೇಕು. ದೇವರು ಹಿಡಿ ಅನ್ನೋದು ಹಿಡಿಯೋಣ, ದೇವರು ಬಿಡ ಅನ್ನೋದು ನಾವು ಬಿಡೋಣ. ಪ್ರಿಯರೇ, ಗೇಲಿ ಮಾತುಗಳು ಎಷ್ಟು ಸಾರ್ತಿ ಗೇಲಿ ಮಾಡ್ತೀವಿ? ನಮಗೆ ಬೇಕಾ? ಎಂತ ಎಂತ ಮಾತುಗಳು ನಾವು. ಬೀಗ್ ತಿಂತೀರಿ ನೀವು, ಮತ್ತೆ ಹೇಳ್ತೀರಿ ಅಬ್ರಹಾಮ್ ತಿಂದು ಬಂದೆ ಅಂತೀರಿ. ಪ್ರಿಯರೇ, ವಿಶ್ವಾಸಿಗಳಿಗೆ ತಂದೆ ಅವರು, ಅವರ ಹೆಸರು ನೀವೊಂದು ಮಾಂಸಕ್ಕೆ ಹೋಲಿಸ್ತೀರಾ? ಮಾಂಸ ತಿಂದು ಬಂದು ಅಬ್ರಹಾಮ್ ತಿಂದಿದ್ದೀನಿ, ಇನ್ನೊಂದು ಮಾಂಸ ತಿಂದು ಬಂದು ಇಸಾಕ್ ತಿಂದಿದ್ದೀನಿ, ಇನ್ನೊಂದು ಮಾಂಸ ತಿಂದು ಬಂದು ಪೇತ್ರ ತಿಂದಿದ್ದೀನಿ, ಇನ್ನೊಂದು ಮಾಂಸ ಮೀನ ತಿಂದು ಬಂದು ಇನ್ನೊಂದು ಭಕ್ತನ ಹೆಸರು ಹೇಳೋದು. ಇವುಗಳು ಬೇಕಾ ನಮಗೆ? ಇವು ನಿಮಗೆ ಹುಚ್ಚು ಮಾತು ಕಾಣ್ತಾ ಇಲ್ವಾ? ಇವು ನಿಮಗೆ ಹೊಲಸು ಮಾತು ಕಾಣ್ತಾ ಇಲ್ವಾ? ನಿಮ್ಗೆ ಇವು ಗೇಲಿ ಮಾತು ಕಾಣ್ತಾ ಇಲ್ವಾ? ದೇವರು ನನ್ನ ಅಬ್ರಹಾಮನ ದೇವರು, ನನ್ನ ಇಸಾಕನ ದೇವರು, ನನ್ನ ಯಾಕೋಬ ಅಥವಾ ಇಸ್ರಾಯೇಲನ ದೇವರು ಅಂತ ಹೇಳ್ತಾ ಇದ್ರೆ ನೀವು ತಿಂಡಿಗೆ ಹೊಲಿಸ್ತೀರಂದ್ರೆ ಇದು ಯೋಗ್ಯವಾದದ್ದೇನಾ? ಇವು ಬೇಡ ಪ್ರಿಯ ಸಹೋದರನೇ, ಪ್ರಿಯ ಸಹೋದರಿ, ಇವು ಬೇಡ, ಇವು ಬೇಡ, ಬಿಟ್ಟು ಬಿಡೋಣ. ನಾನು ಮೊದಲನೇದಾಗಿ ಹೇಳಿದೆ, ಜಾರತ್ವಕ್ಕೆ ದೂರವಾಗಿರಬೇಕು. ಜಾರತ್ವ ಅಂದ್ರೆ ಯಾವುದು ತೋರಿಸ್ತಾ ಬಂದೆ? ಬಡತನಕ್ಕೆ ದೂರವಾಗಿರಬೇಕು, ಹಣದಾಶಕ್ಕೆ ದೂರವಾಗಿರಬೇಕು. ಹೊಲಸು ಮಾತು, ಹುಚ್ಚು ಮಾತು, ಗೇಲಿ ಮಾತು, ಇವು ಬೇಡ, ಇವು ಬಿಟ್ಟು ಬಿಡಬೇಕು. ಇವಾರು ನಾವು ಬಿಡಬೇಕು. ಏನೇನೊಂದು ನೋಡಿ
ದೇವರಿಗೋಸ್ಕರ ಪ್ರಾರ್ಥನೆ ಮಾಡಿ. ನೀವು ಅವರ ಜೊತೆ ಕೂತ್ಕೊಂಡು, ಅವರ ಮನೆಯಲ್ಲಿ ಕೂತ್ಕೊಂಡು ಅಥವಾ ನಿಮ್ಮ ಮನೆಯಲ್ಲಿ ಕೂತ್ಕೊಂಡು ನಿಮ್ಮ ಸಭಾಪಾಲಕನಿಗೆ ವಿರುದ್ಧವಾಗಿ ಮಾತನಾಡ್ತಾ ಕೂತ್ಕೊಂಡ್ರೆ ಅದು ನಿಮಗೆ ಯೋಗ್ಯವಲ್ಲ. ಚೆನ್ನಾಗಿರ್ತದೆ. ಅವಿದ್ಯರಾಗಿದ್ದಾರೆ ಅವರು, ನಿಮ್ಮ ದೇವರಿಗೆ ಅವಿದ್ಯರಾಗಿದ್ದಾರೆ, ನಿಮ್ಮ ಸಮಾಜ ಸಭೆಯ ಸಿದ್ಧಾಂತಕ್ಕೆ ಅವಿದ್ಯರಾಗಿದ್ದಾರೆ, ನಿಮ್ಮ ಸಭಾಪಾಲಕನಿಗೆ ಅವಿದ್ಯರಾಗಿದ್ದಾರೆ. ನೀವು ಅವರೊಟ್ಟಿಗೆ ಪಾಲ್ಗಾರಾದ್ರೆ ಅವರ ಮೇಲೆ ಬರುವಂತ ದೇವರ ಕೋಪದ ನಿಮ್ಮ ಮೇಲೆ ಕೂಡ ಬರುತ್ತದೆ. ಬಿಟ್ಟು ದೇವರ ಕಡೆಗೆ ತಿರುಗಿಕೊಂಡ್ರೆ ನಿಜವಾಗ್ಲೂ ನಿಮ್ಮ ಸಭೆಯನ್ನು ನೀವು ಪ್ರೀತಿಸ್ತಾ ಇದ್ದೀರಾ, ನಿಜವಾಗ್ಲೂ ನಿಮ್ಮ ದೇವರನ್ನು ನೀವು ಪ್ರೀತಿಸ್ತಿದ್ದೀರಾ, ನಿಜವಾಗ್ಲೂ ನಿಮ್ಮ ಸಭಾಪಾಲಕರನ್ನು ಪ್ರೀತಿಸ್ತಿದ್ರೆ ಅವರೊಟ್ಟಿಗೆ ಪಾಲ್ಗಾರರಾಗಬೇಡ್ರೆ. ಇದು ನಿಮಗೂ ಒಳ್ಳೆಯದಲ್ಲ, ನಿಮ್ಮ ಕುಟುಂಬಕ್ಕೆ ಒಳ್ಳೆಯದಲ್ಲ, ನಿಮ್ಮ ಸಭಾಪಾಲಕರಿಗೆ ಒಳ್ಳೆಯದಲ್ಲ, ನಿಮ್ಮ ಸಭೆಗೆ ಕೂಡ ಒಳ್ಳೆಯದಲ್ಲ. ಇಷ್ಟ ಶತ್ರುಗಳನ್ನು ಪ್ರೀತಿಸಂತ ಹೇಳಿದ ದೇವರು 100% ಪ್ರೀತಿಸಲೇಬೇಕು, ಬೇಡ ಅಂತ ಹೇಳ್ತಿಲ್ಲ. ಆದ್ರೆ ನಿಮ್ಮ ಸಭೆ ಬೆಲೆ, ನಿಮ್ಮ ಸಭಾಪಾಲಕರ ಬೆಲೆ, ಆ ಘನತೆ ಯೋಗ್ಯತೆ ಕಾಪಾಡೋದು ಕೂಡ ನಿಮ್ಮ ಧರ್ಮ, ಅದು ನಿಮ್ಮ ಕರ್ತವ್ಯ. ಯಾವ ಸಭೆಯಲ್ಲಿದ್ದೀರಿ, ಯಾವ ಸಭೆಯಲ್ಲಿ ನೀವು ಕರ್ತನ ಕಡೆಗೆ ನಿಮ್ಮ ಸಭಾಪಾಲಕ ನಡೆಸಿ ಹಗಲಿರುವುದು ಕಷ್ಟಪಟ್ಟು ನಿಮ್ಮನ್ನು ಪ್ರಾಂತ್ಯದಲ್ಲಿ ನಿಮ್ಮನ್ನು ಕೂಡ ನಡೆಸಿದ್ದಾನೆ. ಹಾಗೆ ಅರಿತರಾಗಿ ಸಭೆ ಬಿಟ್ಟು ಹೋಗಿದ್ದಾರಲ್ಲ ಅವನು ಕೂಡ ನಡೆಸಿದ್ದಾನೆ, ನೀರಿನ ಕೂಡಾಗಿ ನಡೆಸಿದ್ದಾನೆ, ಹಗಲು ರಾತ್ರಿ ಕಣ್ಣೀರಿನಿಂದ ಪ್ರಾರ್ಥನೆ ಮಾಡಿದ್ದಾನೆ. ಆತನ ಯೋಗ್ಯತೆಗೆ, ಆತನ ಘನತೆಗೆ ಧಕ್ಕೆ ತರುವುದು ಕೂಡ ನಿಮ್ಮ ಧರ್ಮ ಅಲ್ಲ. ನಿಮ್ಮ ಆತ್ಮೀಯ ತಂದೆ, ನಿಮ್ಮ ತಂದೆಗೆ ವಿರುದ್ಧವಾಗಿ ನಡೆದ್ರೆ ಅವ್ರ ಜೊತೆಗೆ ನೀವು ಆ ರೀತಿಯಾಗಿ ನಿಲ್ತೀರಾ? ನಿಮ್ಮ ತಾಯಿಗೆ ವಿರುದ್ಧವಾಗಿ ನಡೆದ್ರೆ ಅವ್ರ ಜೊತೆಗೆ ಅಲ್ಲಿ ಪಾಲುಗಾರ ಆಗ್ತೀರಾ? ನೀವೇ ಪರೀಕ್ಷಿಸ್ಕೊಳ್ರಿ. ಬಂಡತನ ಮಾಡಿಕೊಂಡು ಹೋಗ್ಬೇಡ್ರಿ, ಬಂಡನ ಆಗಬೇಡಿ ಪ್ರಿಯ ಸಹೋದರನೇ. ದೇವರು ನಿಮ್ಮನ್ನು ಪ್ರೀತಿಸ್ತಾ ಇದ್ದಾನೆ, ದೇವರು ನಿಮ್ಮನ್ನು ಸರಿಪಡಿಸ್ತಾ ಇದ್ದಾನೆ. ಇದು ಕೂಡ ಇದರಲ್ಲಿ ನೀವು ಪಾಲುಗಾರರಾಗಬಾರ್ದು. ಏನ್ ಮಾಡಬೇಕು ಅದನ್ನ ಹೇಳ್ತೇನೆ. ಪ್ರಿಯರೇ, ನಾನು ರೋಷವುಳ್ಳವನಾಗಿ ಖಂಡಿಸಿ ಹೇಳ್ತಿರುವಾಗ ದಯವಿಟ್ಟು ನೀವು ದುಃಖ ಮಾಡಬೇಡ್ರಿ. ನನ್ನ ಆಸೆ ನೀವು ದೇವರ ರಾಜ್ಯಕ್ಕೆ ಹೋಗಬೇಕು. ಸಭೆ ನಮ್ದಲ್ಲ, ಸೇವಕನು ನಿಮ್ಗೆ ಇಷ್ಟ ಬಂದಂತೆ ಪ್ರಸಂಗ ಮಾಡಲಿಕ್ಕೆ ಬಂದಿಲ್ಲ. ಅನೇಕ ಸೇವಕರು ತಿರುಚಿ ನಿಮ್ಗೆ ಅನುಕೂಲಕರವಾದ ಬೋಧನೆ ಮಾಡ್ತಾ ಇರ್ಬೋದು, ಮಿಸ್ಇಂಟರ್ಪ್ರಿಟೇಷನ್ ಮಾಡ್ತಾ ಇರ್ಬೋದು. ಅವರಿಗಾಗಿ ದೇವರಿಗೆ ಸ್ತೋತ್ರ ಸಲ್ಲಿಸ್ತಾ ಇದ್ದೇನೆ. ಆದರೆ ನಮಗೆ ಇಷ್ಟ ಬಂದಂತೆ ಬೋಧನೆ ಮಾಡಿ ಕ್ರಿಸ್ತನ ಮೊದಲಿಗಿತ್ಯಾದಂತ ಸಭೆಯನ್ನು ನನಗೆ ಕೆಡಿಸ್ಲಿಕ್ಕೆ ಇಷ್ಟ ಇಲ್ಲ. ಸಭೆ ಪವಿತ್ರವಾದದ್ದು, ಅದು ಯೇಸು ಕ್ರಿಸ್ತನ ರಕ್ತದಿಂದ ಕೊಂಡುಕೊಂಡಂತ ಸಭೆ. ಅದು ನೀವೆಲ್ಲರೂ ಆತನ ಜೀವ ಸ್ವರೂಪನ ದೇವರ ಆಲಯಾಗಿದ್ದೀರಿ. ಜೀವ ಸ್ವರೂಪನಾದ ದೇವರ ವಾಸ ಮಾಡುವ ನೀವೇ ಮಂದಿರ ಆಗಿದ್ದೀರಿ. ದಹಿಸುವ ಬೆಂಕಿಯಾಗಿದ್ದಾನೆ ದೇವರು. ನಾನು ಹೇಳಿದೆ 7 ವಿಷಯಗಳು, ಅದನ್ನು ಹೇಳಿ ಲಾಸ್ಟ್ 8ನೇ ಹೋಗಿ ನಾವು ಈ ವಾಕ್ಯ ಭಾಗದ ಬೈಬಲ್ ಸ್ಟಡಿಯನ್ನು ಮುಗಿಸೋಣ. 1 ಜಾರತ್ವ, 2ನೇದು ಬಂಡತನ, 3ನೇದು ದುಡ್ಡಿನ ಆಸೆ. ಇವುಗಳ ಸುದ್ದಿ ನಮ್ಮಲ್ಲಿ ಇರಬಾರ್ದು, ಇವುಗಳಿಗೆ ನಾವು ದೂರ ಇರಬೇಕಂತೇಳಿ. ತದನಂತರ 2ನೇ ಭಾಗದಲ್ಲಿ ನೋಡಿದ್ವಿ, ಹೊಲಸು ಮಾತು, ಹುಚ್ಚು ಮಾತು ಮತ್ತು ಗೇಲಿ ಮಾತು, ಇವುಗಳು ನಮಗೆ ಬೇಡ, ಇವುಗಳನ್ನು ಬಿಡಬೇಕೆಂಬುದಾಗಿ. ತದನಂತರ 3ನೇ ಭಾಗದಲ್ಲಿ ನೋಡಿದ್ವಿ, ಯಾರು ಡಿಸೊಬಿಡಿಯನ್ಸ್ ತೋರಿಸಿದ್ರೆ, ಯಾರು ವಿಧೇಯತೆ ತೋರಿಸ್ತಾ ಇಲ್ವೋ ಸಭಾಪಾಲಕನಿಗೆ ಅಥವಾ ಸಭೆಗೆ, ಅವರ ಜೊತೆಗೆ ಪಾಲ್ಗಾರರಾಗಬೇಡ್ರಿ, ದೇವರ ಕೋಪ ಬರ್ತದಂತೆ. ಹಾಗೆ ನಾವು ಮಾಡತಕ್ಕದೇನು? ದೇವರ ಕೇಳ್ತಾರೆ, ದೇವರಿಗೆ ಉಪಕಾರ ಸ್ತುತಿಯನ್ನು ಮಾಡುವುದು ಉತ್ತಮ. ಆಮೆನ್, ಹಲ್ಲೆಲೂಯಾ.
ನಾವು ಮಾಡೋದೇನಂದ್ರೆ ಇಲ್ಲಿ ಹೇಳ್ತಾನೆ 5ನೇ ವಚನದಲ್ಲಿ, ದೇವರಿಗೆ ಉಪಕಾರ ಸ್ತುತಿ ಮಾಡುವುದು ಉತ್ತಮ. ನಾವು ಉತ್ತಮ ಸಂಗತಿಗಳನ್ನು ಮಾಡಲಿಕ್ಕೋಸ್ಕರ ಕರೆಯಲ್ಪಟ್ಟಿದ್ದೀವಿ. ನೀನು, ನಿನ್ನ ಕುಟುಂಬ, ನಿನ್ನ ಸಭಾಯಿಕರು, ನಿನ್ನ ಮಕ್ಕಳು, ನಿನ್ನ ಸ್ನೇಹಿತರು ಎಲ್ಲರೂ ಉತ್ತಮ ಸಂಗತಿಗಳನ್ನು ಮಾಡಲಿಕ್ಕೆ ಕರೆಯಲ್ಪಟ್ಟಿದೆ. ಪ್ರಿಯರೇ, ಉತ್ತಮ ಸಂಗತಿ ಯಾವಪ್ಪ ಅಂತಂದ್ರೆ ದೇವರಿಗೆ ಉಪಕಾರ ಸ್ತುತಿಯನ್ನು ಮಾಡುವುದೇ. ಒಬ್ಬರಿಗೊಬ್ಬರು ಸೇರ್ತಾ ಇದ್ದೀರಾ? ನಿಮ್ಮ ದೇವರ ಸೇವಕರು ನಮಗೆ ಪ್ರಸಂಗ ಮಾಡಿದ, ದೇವರ ಸೇವಕರು ನಮಗೆ ಹೇಳಿದ, ದೇವರ ಸೇವಕರು ನಮ್ಗೆ ಆಗ್ಲಿಕ್ಕೆ ಕೊಟ್ಟಿಲ್ಲ, ಹೊಸದಾಗಿ ಒಂದವ್ರು ಕೊಟ್ಟ, ಹಳೆಯವ್ರಿಗೆ ನಮ್ಗೆ ಕೊಟ್ಟಿಲ್ಲ. ದೇವರ ಸೇವಕರು ನಾವು ದಶ ಮಾಡ್ಕೊಡ್ತಾ ಇದ್ದು ನಮ್ಗೆ ಹೋಗ್ತಾ ಇಲ್ಲ, ಇನ್ನೊಬ್ರು ಹೋಗ್ಲಿಲ್ಲ, ನಿಮ್ಗೆ ಹೋಗ್ಲಿಲ್ಲ, ನಿನಗೆ ಹೇಳಿದ್ದು ಒಳ್ಳೆಯದಲ್ಲ, ಅವರಿಗೆ ಕೆಟ್ಟದಲ್ಲ, ನಮಗೆ ಇಂಥವೆಲ್ಲ ಬಿಟ್ಟು ಬಿಟ್ಟು ಒಬ್ರಿಗೊಬ್ರು ಸೇರಿರುವಾಗ ಮನಕಾರ ಹಾಕ್ರಿ. ವಿಶ್ವಾಸಗಳು ಸೇರಿರುವಾಗ ಮನಕಾರ ಹಾಕ್ರಿ. ದೇವರ ಹತ್ರ ಪ್ರಾರ್ಥನೆ ಮಾಡ್ರಿ, ದೇವರಿಗೆ ಉಪಕಾರ ಸ್ತುತಿ ಮಾಡ್ರಿ. ಇಸ್ರಾಯೇಲರ ಸ್ತುತಿ ಸಿಂಹಾಸನದ ಮೇಲೆ ಆತನ ಆಶೀರ್ವಾದ ಆಗ್ತಾನೆ. ನೀವು ಮಾಡಿರುವಂತ ಉಪಕಾರ ಸ್ತುತಿಗಳ ಮೇಲೆ ದೇವರ ಸಿಂಹಾಸನ ಕಟ್ಟು ಅದರ ಮೇಲೆ ಆಶೀರ್ವಾದ ಆಗ್ತಾನೆ. ನಿಮ್ಮ ಮನೆಯಲ್ಲಿ ಬರ್ತಾನೆ, ನಿಮ್ಮ ಜೀವಿತದಲ್ಲಿ ಬರ್ತಾನೆ, ನಿಮ್ಮ ಸಭೆಯಲ್ಲಿ ಬರ್ತಾನೆ, ನಿಮ್ಮ ಕೆಲಸ ಮಾಡುವ ಸ್ಥಳದಲ್ಲಿ ಬರ್ತಾನೆ. ಒಬ್ರಿಗೊಬ್ರು ವಿಶ್ವಾಸ ಸೇರಿರುವಾಗ ಉಪಕಾರ ಸ್ತುತಿ ಮಾಡ್ರಿ. ಒಬ್ರಿಗೊಬ್ರು ವಿಶ್ವಾಸಗಳು ಸೇರಿರುವಾಗ ಮನಕಾರ ಪ್ರಾರ್ಥನೆ ಮಾಡ್ರಿ. ಒಬ್ರಿಗೊಬ್ರು ವಿಶ್ವಾಸಗಳು ಸೇರುವಾಗ ವಾಕ್ಯ ಓದ್ರಿ. ಇವು ನಿಮಗೆ ಉತ್ತಮವಾದ ಸಂಗತಿ. ಆ ಸೇವಕನ ಹೀಗೆ ನಮ್ಮ ಪಾತ್ರ ಹಿಂಗೆ ಇದ್ರು ಅನ್ನೋದು ಬಿಟ್ಬಿಡಿ, ನಮಗೆ ಬಿಟ್ಬಿಡಲ್ಲ. ಯಾಕಂದ್ರೆ ನಾವು ಉತ್ತಮವಾದ ಸಂಗತಿಯನ್ನು ಮಾಡಲಿಕ್ಕಾಗಿ ಕರೆಯಲ್ಪಟ್ಟಿದ್ದೇವೆ. ಪ್ರಿಯ ಸಹೋದರಿ, ನೀನು ಉತ್ತಮವಾದ ಸಂಗತಿಯನ್ನು ಮಾಡಲಿಕ್ಕೆ ಕರೆಯಲ್ಪಟ್ಟಿದೆ. ಪ್ರಿಯ ಸಹೋದರನೇ, ನೀನು ಉತ್ತಮವಾದ ಸಂಗತಿಯನ್ನು ಮಾಡಲಿಕ್ಕಾಗಿ ಕರೆಯಲ್ಪಟ್ಟಿದೆಯಾ? ದೇವರು ನಿನ್ನನ್ನು ಸುಮ್ಕೆ ಕರೆದಿಲ್ಲ. ದೇವರು ಒಂದು ದೊಡ್ಡ ಧ್ಯೇಯ ಇಟ್ಕೊಂಡು ನಿನ್ನ ಮೇಲೆ, ಅಂದರೆ ದೇವರ ಒಂದು ಚಿತ್ತ ಇಟ್ಕೊಂಡು ನಿನ್ನನ್ನು ಕರೆದಿದ್ದಾನೆ. ನಿನ್ನನ್ನು ದೇವರು ಪರಲೋಕದ ಕರೆಯುವಿಕೆಯಿಂದ ಕರೆದಿದ್ದಾನೆ. ದೇವರನ್ನು ಸ್ತೋತ್ರ ಮಾಡು, ದೇವರನ್ನು ಆರಾಧಿಸಿರಿ. ವಿಶ್ವಾಸಿಗಳು ಕೂಡಿರುವಾಗ ದೇವರನ್ನು ಸ್ತುತಿಸಿರಿ, ಆರಾಧಿಸಿರಿ. ದೇವರ ಮಹಿಮೆಯನ್ನು ನೀವು ನಿಮ್ಮ ಕುಟುಂಬದಲ್ಲಿ ಹೊಂದಿಕೊಳ್ಳ್ರಿ. ಇಲ್ಲದಿದ್ರೆ ನೀವು ನಾಶವಾಗಿ ಹೋಗ್ಬಿಡ್ತೀರಿ, ನೀವು ಹಾಳಾಗಿ ಹೋಗ್ಬಿಡ್ತೀರಿ. ದೇವರಿಗೆ ಇಷ್ಟ ಇಲ್ಲ ಹಂಗಾಗುವುದು. ದೇವರಿಗೆ ಇಷ್ಟ ಏನಪ್ಪ ಅಂದ್ರೆ ಒಬ್ಬನು ಕೂಡ ನಶಿಸಿ ಹೋಗೋದು ದೇವರ ಚಿತ್ತ ಅಲ್ಲ. ನೀವು ದೇವರ ರಾಜ್ಯಕ್ಕೆ ಸೇರಬೇಕು. ಅದಕ್ಕೆ ನಾವು ಉತ್ತಮವಾದ ಸಂಗತಿಯನ್ನು ಮಾಡ್ರಿ. ಉತ್ತಮವಾದ ಸಂಗತಿಯನ್ನು ಉಪಕಾರ ಸ್ತೋತ್ರ ಮಾಡ್ರಿ. ಏನು ದೇವರು ಕೊಟ್ಟಿಲ್ಲ ಅದನ್ನು ನೋಡ್ಬೇಡ್ರಿ. ದೇವರು ಏನು ಕೊಟ್ಟಿದ್ದಾನೆ ಅದಕ್ಕೋಸ್ಕರ ಸ್ತೋತ್ರ ಮಾಡ್ರಿ. ಪ್ರಿಯನೇ, ದೇವರು ನಿನಗೆ ಕೂದಲ ಕಟ್ಟಿಲ್ವಾ? ಕೂದಲದ ಬೆಳೆ ಕಟ್ಟಲಿಕ್ಕೆ ಸಾಧ್ಯನಾ? ದೇವರು ನಿನಗೆ ಹುಬ್ಬು ಕೊಟ್ಟಿಲ್ವಾ? ಹುಬ್ಬಿನ ಬೆಳೆ ಕಟ್ಟಲಿಕ್ಕೆ ಸಾಧ್ಯನಾ? ದೇವರು ನಿನಗೆ ಕಣ್ಣಿನ ರೆಪ್ಪೆ ಕೊಟ್ಟಿಲ್ವಾ? ಕಣ್ಣಿನ ರೆಪ್ಪೆ ಬೆಳೆಯಲ್ಲಿ ಕಟ್ಟಲಿಕ್ಕೆ ಸಾಧ್ಯನಾ? ದೇವರು ನಿನಗೆ ಕಣ್ಣು ಕೊಟ್ಟಿಲ್ವಾ? ದೇವರು ನಿನಗೆ ಮೂಗು ಕೊಟ್ಟಿಲ್ವಾ? ದೇವರು ನಿನಗೆ ಕೂದಲ ಕಿವಿ ಕೊಟ್ಟಿಲ್ವಾ? ದೇವರು ನಿನಗೆ ಮೂಗಿನಲ್ಲಿರುವಂತ ಸಂಬಳ ಕೂಡ ಕೊಟ್ಟಿಲ್ವಾ? ಬಹಳ ಕಾರ್ಯಗಳನ್ನು ಮಾಡ್ತಾನೆ. ಹಲ್ಲು ಕೊಟ್ಟಿಲ್ವಾ? ನಾಲಿಗೆ ಕೊಟ್ಟಿಲ್ವಾ? ತುಟಿ ಕೊಟ್ಟಿಲ್ವಾ? ಇನ್ನು ಅನೇಕ ಅವಯವನ್ನು ಕೈ ಕೊಟ್ಟಿಲ್ವಾ? ಕಿಡ್ನಿ ಕೊಟ್ಟಿಲ್ವಾ? ಹೃದಯ ಕೊಟ್ಟಿಲ್ವಾ? ಪ್ಯಾಂಕ್ರಿಯಾ ಕೊಟ್ಟಿಲ್ವಾ? ಲಿವರ್ ಕೊಟ್ಟಿಲ್ವಾ? ಚರ್ಮ, ಮಾಂಸ, ಎಲುಬುಗಳು, ರಕ್ತ ಕಣಗಳು, ನರಗಳು ಏನು ಕೊಟ್ಟಿಲ್ಲ ಹೇಳು ನಿನಗೆ ದೇವರು? ಇವೆಲ್ಲ ಕೊಟ್ಟಿದ್ದಾನೆ. ಅದಕ್ಕಿಂತ ಎಲ್ಲಕ್ಕಿಂತ ಹೆಚ್ಚಿ ಯೇಸು ಕ್ರಿಸ್ತನು ತನ್ನ ರಕ್ತವನ್ನು ನಿನಗೋಸ್ಕರ ಕೊಟ್ಟಿದ್ದಾನೆ. ತನ್ನ ಪ್ರಾಣವನ್ನು ಕೊಟ್ಟು ಸಿಲುಬೆ ಮೇಲೆ ಸತ್ತು 3ನೇ ದಿವಸ ಜೀವಿತನಾಗಿ ಎದ್ದು ಬಂದು ನಿನಗೆ ಸ್ವರ್ಗವನ್ನು ಕೊಟ್ಟಿದ್ದಾನೆ. ಇನ್ನೇನು ಬೇಕು? ರಕ್ಷಣೆ ಕೊಟ್ಟಿದ್ದಾನೆ. ರಕ್ಷಣೆ ಪಾತ್ರೆಯನ್ನು ತೆಗೆದುಕೊಂಡು ದೇವರಿಗೆ ಸ್ತೋತ್ರ ಮಾಡಿ ನೀನು ಪರಲೋಕವಾಸನ ವಾರಸ್ತಾರಾಗ್ರಿ. ದೇವರು ಹೀಗೆ ನಮಗೆ ಸಹಾಯ ಮಾಡಲಿ. ಪ್ರಿಯರೇ, ದೇವರು ನಿಮ್ಮನ್ನು ಆಶೀರ್ವದಿಸಲಿ. ನೀವು ಉತ್ತಮವಾದ ವಿಶ್ವಾಸಿಗಳು, ನೀವು ಉತ್ತಮವಾದ ದೇವ ಜನರು. ನಾನು ಹೇಳಿದ್ದನ್ನು ನೀವು ಅರ್ಥ ಮಾಡ್ಕೋತೀರಿ ಎಂಬುದಾಗಿ ನಾನು ನೆನೆಸ್ತೇನೆ. ಪವಿತ್ರ ಆತ್ಮನ ಮಕ್ಕಳಾಗಿ ಪ್ರಾರ್ಥನೆ ಮಾಡ್ರಿ. ದೇವರು ನಿಮ್ಮನ್ನು ಉತ್ತಮವಾದ ಸಂಗತಿಯನ್ನು ಮಾಡಿ ದೇವರ ರಾಜ್ಯದಲ್ಲಿ ನಿಮ್ಮನ್ನು ಸೇರಿಸಲಿ. ಯಾಕಂದ್ರೆ ನೀವು ವಿಶ್ವಾಸಿಗಳು, ನೀವು ದೇವರ ಜನರು.
ಇವು ಏನು ಬಿಟ್ಟು ಬಿಡ್ರಿ, ಎಂಟನೇದು ಮಾಡ್ರಿ. ಖಂಡಿತ ನೀವೇ ಉತ್ತಮ ವಿಶ್ವಾಸಿಗಳು, ನೀವೇ ಉತ್ತಮ ದೇವರ ಸೇವಕರು. ನಿಮಗೆ ಹೃದಯ ದಯವಿಟ್ಟು ಕ್ಷಮಿಸ್ರಿ. ನಿಮ್ಮ ಹೃದಯವನ್ನು ಮುಂದೆ ಅರ್ಥದ ವಾಕ್ಯ ಹೇಳಿದ್ರೆ ದಯವಿಟ್ಟು ಕ್ಷಮಿಸಿ, ನಿಮ್ಮನ್ನು ನೀವು ಸರಿಪಡಿಸಿಕೊಂಡು ದೇವರ ರಾಜ್ಯಕ್ಕೆ ಸೇರಿ ಪ್ರೀತಿಯಿಂದ ಮುಂದಕ್ಕೆ ನಡೆಯಿರಿ. ದೇವರು ನಿಮ್ಮನ್ನು, ನಿಮ್ಮ ಕುಟುಂಬವನ್ನು, ನಿಮ್ಮ ಸಮಯವನ್ನು ಆಶೀರ್ವಾದ ಮಾಡಲಿ. ಪ್ರಾರ್ಥನೆ ಮಾಡಿಕೊಳ್ಳೋಣ. ಕರ್ತವ್ಯವೇ ಈ ವಾಕ್ಯ ಕೊಟ್ಟಿದ್ದಕ್ಕಾಗಿ ನಿಮಗೆ ಸ್ತೋತ್ರ. ನಾವುಗಳು ಎಲ್ಲರೂ ಕರ್ತನೆ ಸ್ವಾಮಿ ಜಾಗತ್ವಕ್ಕೆ, ಬಣ್ಣತನಕ್ಕೆ ಮತ್ತು ಸ್ವಾಮಿ ಹಣದಾಸಕ್ಕೆ ದೂರವಾಗಿರುವಂತೆ ಹೊಲಸು ಮಾತು, ಹುಚ್ಚು ಮಾತು, ಗೇಲಿ ಮಾತನ್ನು ಬಿಟ್ಟು ಬಿಟ್ಟು ಇರುವಂತೆ ನಮಗೆ ಕೃಪೆಯನ್ನು ಕೊಡ್ರಿ. ಮತ್ತು ತಂದೆ ಸ್ವಾಮಿ ಅವಿಧತೆ ಆತ್ಮನದಿಂದ ತೆಗೆದಾಕು ನಾವು ಕೂಡ ವಿಧೇಯರಾಗಿ ಜೀವಿಸುವಂತೆ ಸಹಾಯ ಮಾಡು. ಅವಿಧತೆ ಇದ್ದವರ ಜೊತೆಗೆ ಕೂಡಿ ನಾವು ಸ್ವಾಮಿ ನಮ್ಮ ವಿಧೇಯತೆಯನ್ನು ಕಳ್ಕೊಳ್ಳಾರದೆ ನಮ್ಮ ವಿಧೇಯತೆ ಉಳ್ಳವರ ಜೊತೆಗೆ ಸವಾಸ ಮಾಡಿ ಇನ್ನೂ ಹೆಚ್ಚಾಗಿ ವಿಧೇಯತೆಯನ್ನು ಕಳ್ಕೊಂಡು ನಿನ್ನ ರಾಜ್ಯಕ್ಕೆ ಪಾತ್ರರಾಗುವಂತೆ ಸಹಾಯ ಮಾಡು. ನಾವು ಒಬ್ಬರಿಗೊಬ್ಬರು ಸೇರುವಾಗ ದೇವರೇ ಸ್ವಾಮಿ ಉತ್ತಮವಾದ ಸಂಗತಿಯನ್ನು ಮಾಡ್ತಾ, ಉಪಕಾರ ಸ್ತುತಿಯನ್ನು ಮಾಡ್ತಾ ಮುಂದಕ್ಕೆ ಹೋಗುವಂತೆ ಸಹಾಯ ಮಾಡು. ವಾಕ್ಯ ಕೇಳ್ತಿರುವಂತವನು, ವಾಕ್ಯ ಹೇಳಿದಂತ ನಮ್ಮನ್ನು ಎಲ್ಲರಿಗೆ ಈ ರೀತಿಯಾಗಿ ನಡೆಸಿ ನಿನ್ನ ನಾಮವನ್ನು ಮಹಿಮೆಪಡಿಸಿಕೊ. ಯೇಸುವಿನ ನಾಮದಲ್ಲಿ ಸ್ತುತಿಸಿ ಪ್ರಾರ್ಥಿಸ್ತಾ ಇದ್ದೀನಿ ತಂದೆ. ಆಮೆನ್. ಆಮೆನ್. ದೇವರು ನಿಮ್ಮನ್ನು ಆಶೀರ್ವದಿಸಲಿ. ನಮಸ್ಕಾರ. ಪ್ರಿಯ ದೇವಜನರೇ, ಈಗ ನೀವು ವಾಕ್ಯ ಕೇಳಿದಿರಿ, ಅದರಂತೆ ನಡೆಯಿರಿ. ದೇವರು ನಿಮ್ಮನ್ನು ಆಶೀರ್ವದಿಸುವರು. ಹೆಚ್ಚಾಗಿ ಬೈಬಲ್ ಓದಿರಿ, ಹೆಚ್ಚಾಗಿ ಪ್ರಾರ್ಥನೆ ಮಾಡಿರಿ. ನಿಮ್ಮ ದೇವರಿಗೂ ನಿಮ್ಮ ಸಭಾಪಾಲಕನಿಗೂ ನಿಮ್ಮ ಸಭೆಗೂ ವಿಧೇಯರಾಗಿರ್ರಿ. ಹಾಗೂ ಪಾಸ್ಟರ್ ಫ್ರಾನ್ಸಿಸ್ ಕನ್ನಯ್ಯ ಅವರಿಗೂ ಮತ್ತು ಚರ್ಚ್ ಆಫ್ ಬ್ಲೆಸ್ಸಿಂಗ್ ಮೆಂಬರ್ಸಿಗೂ ಪ್ರಾರ್ಥನೆ ಮಾಡಿರಿ. ಹೆಚ್ಚಿನ ವಿವರಗಳಿಗೆ ನಮ್ಮನ್ನು ಸಂಪರ್ಕಿಸಿರಿ.
Hallelujah.